ರಾಜಕೀಯ ಸಂಚಲನ ಸೃಷ್ಟಿಸಿದ ಬಿಡದಿ ಟೌನ್ಶಿಪ್ ನಿರ್ಮಾಣಕ್ಕೆ ಸರ್ಕಾರದಿಂದ ಮೊನ್ನೆ ಅಧಿಸೂಚನೆ ಹೊರಡಿಸಲಾಗಿತ್ತು. ಎಚ್ಡಿಕೆ ಮಾರ್ಗದರ್ಶನ ಕೊಟ್ಟಿದ್ದಾರೆ ಅಂತ ಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ರು. ಡಿಕೆಶಿ ಹೇಳಿಕೆಗೆ ಮಾಜಿ ಸಿಎಂ ಎಚ್ಡಿಕೆ ಕೌಂಟರ್ ಕೊಟ್ಟಿದ್ದಾರೆ. ಹಿತಾಸಕ್ತಿಗಿಂತ ರಿಯಲ್ ಎಸ್ಟೇಟ್ ಕಾರ್ಯಕ್ರಮ ಅಂತ ವ್ಯಂಗ್ಯವಾಡಿದ್ದಾರೆ. ರೈತರ ಪರಿಸ್ಥಿತಿ ಬಗ್ಗೆಯೂ ಯೋಚಿಸಬೇಕು ಅಂತ ಎಚ್ಡಿಕೆ ಚಾಟಿ ಬೀಸಿದ್ದಾರೆ. ಮುಖ್ಯಮಂತ್ರಿ ಏನ್ ಬೇಕಾದ್ರೂ ಮಾಡುವ ಉದ್ದಟತನ ಇದೆ. ಮೋದಿ ಟೌನ್ಶಿಪ್ ಮಾಡಿದ್ದು ಭೂಕಂಪವಾಗಿದ್ದ ಪ್ರದೇಶದಲ್ಲಿ. ರಾಜಕೀಯ ಮಾಡ್ತಾ ಇಲ್ಲ, ರೈತರಿಗೆ ನ್ಯಾಯ ಕೊಡಿಸ್ತೇನೆ ಅಂತ ಎಚ್ಡಿಕೆ ತಿಳಿಸಿದ್ದಾರೆ. ಇವಾಗ ಬೆಂಗಳೂರಿನ ಒತ್ತಡವನ್ನು ಸರಿಪಡಿಸಬೇಕು ಅಂತ ಹೇಳಿ ಬಿಡದಿ ಹತ್ರ ಮಾಡ್ತಾ ಇದ್ದೀವಿ ಅಂತ ಮುಖ್ಯಮಂತ್ರಿಗಳು ಹೇಳ್ತಾರೆ. ಅದ್ರ ಜೊತೆಗೆ ಕುಮಾರಸ್ವಾಮಿಯವರ ಕೂಸೆ ಇದು. ಆದರೆ ಇದು ನನ್ನ ಒಂದು ಈಗ ಅದನ್ನು ಕೈಗೆತ್ಕೊಂಡು ಮುಂದುವರಿಸಿದ್ದೇವೆ ಅಂತಕ್ಕಂಥದ್ದೇನು ಹೇಳ್ತಾರೆ. 2006ರಲ್ಲಿ 2026ರಲ್ಲಿ ಮುಖ್ಯಮಂತ್ರಿಗಳು ಹೇಳ್ತಾರೆ ನಾನು ಮಾಡೇ ಸಿದ್ಧ ಅಂತ ಹೇಳ್ತಾರೆ. ಈಗ ಅಲ್ಲಿ ರೈತರ ಪರಿಸ್ಥಿತಿ ಏನಿದೆ, ನಾವು ಯಾವುದೇ ಒಂದು ಯೋಜನೆ ಮಾಡಬೇಕಾದ್ರೆ ರೈತರ ಬದುಕನ್ನು ನೋಡಬೇಕು, ರಾಜ್ಯದ ಅಭಿವೃದ್ಧಿಯನ್ನು ನೋಡಬೇಕು. ಈಗ ಅರ್ಕಾವತಿ ಬಡಾವಣೆ ಅಂತ ಮಾಡಿದ್ರು ಒಂದು ಸರ್ಕಾರ. ಅರ್ಕಾವತಿ ಬಡಾವಣೆಗೆ 3000 ಎಕರೆ ಭೂಮಿನ ಏನು ಭೂಸ್ವಾಧೀನ ಮಾಡ್ಕೋತಾರೆ. ಅಂತಿಮ ಅಧಿಸೂಚನೆ ಹೊರಡಿಸೋದಕ್ಕಿಂತ ಮುಂಚೆ 1000 ಎಕರೆ ಕಡಿಮೆ ಮಾಡ್ತಾರೆ, ಡಿನೋಟಿಫೈ ಮಾಡ್ತಾರೆ. ಯಾವ ಲ್ಯಾಂಡ್ ಡೆವಲಪರ್ಗಳು GPA ಮಾಡ್ಕೊಂಡ್ರು ಅವರುಗಳಿಗೆ ಎಲ್ಲ ರೀತಿಯಲ್ಲಿ ಅರ್ಕಾವತಿ ಬಡಾವಣೆಯ ಭೂಮಿಗಳನ್ನು NOC ಕೊಟ್ಟು ಡಿನೋಟಿಫಿಕೇಟ್ ಮಾಡಿ ಏನೇನು ನಡೀತು ಇದೆಲ್ಲ ನಮ್ಮ ಕಣ್ಣು ಮುಂದೆ ಇದೆ. ನರೇಂದ್ರ ಮೋದಿಯವರು ಗುಜರಾತ್ನಲ್ಲಿ ಮಾಡಿರ್ತಕ್ಕಂಥ ಟೌನ್ಶಿಪ್ ಇದೆಯಲ್ಲ, ಯಾವುದೋ ಭೂಕಂಪದಲ್ಲಿ ಅನಾಹುತಗಳಾಗಿ ಸಂಪೂರ್ಣವಾಗಿ ಡ್ರೈ ಲ್ಯಾಂಡು ಅಂಥ ಕಡೆ ಒಂದು ಟೌನ್ಶಿಪ್ಪನ್ನು ಮಾಡ್ಕೊಂಡ್ರು. ಅಂಥ ಭಾಗದಲ್ಲಿ ಟೌನ್ಶಿಪ್ ಮಾಡಿದ್ದಾರೆ, ಗಿಫ್ಟ್ ಸಿಟಿ ಮಾಡಿದ್ದಾರೆ, ಎಲ್ಲ ಇದೆ, ಒಪ್ಕೋತೀನಿ. ಇಲ್ಲಿ ಲಕ್ಷಾಂತರ ತೆಂಗಿನ ಮರ, ಅಡಿಕೆ ಗಿಡ, ಬಾಳೆ ಗಿಡ ಈ ರೀತಿಯ ಬೆಳೆ ಬೆಳೀತಾ ಇರ್ತಕ್ಕಂಥದ್ದು. ಅದರ ಜೊತೆಗೆ ಹೈನುಗಾರಿಕೆ ಇಲ್ಲ. ಪ್ರಧಾನಮಂತ್ರಿಗಳಿಗೆ ಅದ್ರ ಬಗ್ಗೆ ಡೀಟೇಲ್ ಕೊಟ್ಟಿದ್ರೆ ಅವ್ರು ಮೆಚ್ಕೊತಿದ್ರ, ಪ್ರಧಾನಮಂತ್ರಿಗೆ ಹೇಳಿದ್ದಾರೋ ಅವ್ರು ಮೆಚ್ಚುಗೆ ಪಡಿಸಿದ್ದಾರೋ ನಮಗೇನು ಗೊತ್ತಿಲ್ಲ. 5 ಟೌನ್ಶಿಪ್ ಮಾಡಲಿಕ್ಕೆ ಹೊರಟಾಗ ಇದೇ HK ಪಾಟೀಲರು ಈಗಿನ ಕಾನೂನು ಈಗಿಲ್ಲ ಪಾಪ ಮಂತ್ರಿಗಿರಿಂದ ತೆಗೆದುಬಿಟ್ಟವ್ರೆ. ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಮಾಡಿ 5 ಭಾಗದಲ್ಲಿ ಕುಮಾರಸ್ವಾಮಿಯವರು ಮಾಡಲಿಕ್ಕೆ ಹೊರಟಿರೋದು ದುಡ್ಡು ಹೊಡೆಯೋ ಕಾರ್ಯಕ್ರಮ, ರೈತರನ್ನ ಒಕ್ಕಲೆಬ್ಸೋ ಕಾರ್ಯಕ್ರಮ ಅಂತೇಳಿ ಮಾಡಿದ್ರಲ್ಲ, ಅದು ರಾಜಕೀಯ ಅಲ್ವಾ? ಇದಕ್ಕೆ ನಂದೇನು ತಕರಾರಿಲ್ಲ. ಅವ್ರ ಪಾಡಿಗೆ ಅವ್ರು ಮಾಡಲಿ. ನಾವು ಈ ದೇಶದ ಕಾನೂನು ವ್ಯವಸ್ಥೆ ಒಳಗೆ ನಾವು ರೈತರ ಪರವಾಗಿ ಕೊನೆ ಅಂತೇಳಿ ಹೋರಾಟ ಏನು ಮಾಡ್ಬೇಕು ಮಾಡೋಣ. ಯಾಕೆಂದರೆ ಕೋರ್ಟ್ ಮುಂದೆ ಹೋಗ್ಬೇಕು, ಬೇರೆ ಏನಿಲ್ಲ. ಇಲ್ಲಿ ರಾಜಕೀಯ ಮಾಡೋದೇನಿಲ್ಲ. ಆ ರೈತರು ಏನು ಕಳೆದ 450-500 ದಿವಸದಿಂದ ಹೋರಾಟ ಮಾಡ್ತಾ ಇದ್ದಾರೆ. ಅವರ ಪರವಾಗಿ ನಿಲ್ಲಬೇಕಾದಂಥದ್ದು ಜನಪ್ರತಿನಿಧಿಗಳು ನಮ್ಮ ಕರ್ತವ್ಯ ಇದೆ. ಆ ಕೆಲಸ ಮಾಡ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.